ಹುಲಿಕಲ್ ನಟರಾಜ್ ಹಿಂದೂ ಧರ್ಮದ ವಿರೋಧಿ, ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಮೌಢ್ಯತೆಯನ್ನೇ ಹೊರಹಾಕ್ತಾರೆ. ಕೆಲವಷ್ಟು ಜನ ಈ ಒಂದು ವಿಡಿಯೋನ ಹಾಕಿ ನಿನ್ ತಾಕತ್ತಿದ್ರೆ ಈ ವಿಡಿಯೋ ಬಗ್ಗೆ ಮಾತಾಡು, ನೀನ್ ಕೇವಲ ಹಿಂದೂ ಧರ್ಮದ ಬಗ್ಗೆನೇ ಬೊಗಳ್ತೀಯ, ಈ ಧರ್ಮದಲ್ಲಿ ಮೌಢ್ಯತೆ ಇಲ್ವಾ ಅಂತ ಹೇಳಿ ಬಹಳಷ್ಟು ಸ್ನೇಹಿತರುಗಳಿಗೂ ಕೂಡ ಹಾಕಿದ್ರು. ಅಷ್ಟು ಬಲಾಢ್ಯವಾದ ವಿಡಿಯೋ, ಅದ್ರಲ್ಲಿ ಏನಿತ್ತು ಅಂತ ಹೇಳಿ ನೋಡೋಣ ಅಂತ ಓಪನ್ ಮಾಡಿದೆ. ಇಲ್ಲಿ ಆ ವ್ಯಕ್ತಿ ದೇವರು ಅಂತ ನಂಬಿದ್ದಾರೆ. ಈ ಜನ ಹೋಗಿ ಅವ್ರ ಕಾಲ ತೊಳೆದ ನೀರನ್ನ ಕುಡಿತಾ ಇದ್ದಾರೆ. ಇದೊಂದು ಮೌಢ್ಯತೆಯ ಪರಮಾವಧಿ. ಇವತ್ತಿನ ಜನಾಂದೋಲನ ಆಗ್ತಾ 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 ಜನಸಂಖ್ಯೆ ಹೆಚ್ಚಾಗ್ತಾ ಇಡೀ ಭೂಮಿನ ಕಲುಷಿತ ಆಗ್ತಾ ಇದೆ, ನೀರು ಕಲುಷಿತ ಆಗ್ತಾ ಇದೆ. ಫಿಲ್ಟರ್ ಮಾಡಿ ನೀರು ಕುಡಿತಾ ಇದೀವಿ, ಆದ್ರೂ ರೋಗ ಬರ್ತಾ ಇದೆ. ಈ ಸನ್ನಿವೇಶದಲ್ಲಿದ್ರು ಕೂಡ ಆ ನೀರು ತಂದು ಅವರ ಪಾದಗಳಿಗೆ ಬಿಟ್ಟು ಆ ಪಾದಗಳ ಕೆಳಗಡೆ ಇರ್ತಕ್ಕಂಥ ನೀರನ್ನ ಕುಡಿತಾರಲ್ಲ, ಮೂರ್ಖರು ಅಂತ ಹೇಳಿ ನಾನು ಕರಿತೀನಿ. ಇದೊಂದು ಮೂರ್ಖತನದ ಪರಮಾವಧಿ ಅಂತ ಹೇಳಿ ಕರಿತೀನಿ. ಹಾಗೆ ಈ ಧರ್ಮದಲ್ಲಿ ಅಲ್ಲಿ ಪ್ರಕೃತಿ ಬಂದು ಕೊಟ್ಟಂತಹ ನೀರು, ಆ ನೀರು ಯಾವತ್ತು ನೀನು ಅಲ್ಪಮಾನವನ ಅಥವಾ ಮನುಷ್ಯನ ಪಾದಗಳನ್ನ ತೊಳೆದ ನೀರನ್ನ ಕುಡಿ ಅಂತ ಹೇಳಲೇ ಇಲ್ಲ. ಅಂಥ ನೀರನ್ನ ದೇವರ ಅಂತೆ ಕಾಣುವ ದೇವರೇ ನೀರು, ಆ ನೀರನ್ನ ಮತ್ತೆ ಕಲುಷಿತ ಮಾಡ್ತಾ ಇದೀವಿ, ಮಲಿನ ಮಾಡ್ತಾ ಇದೀವಿ. ಧೂಳಲ್ಲಿ ಅದರಲ್ಲಿ ಸೇರಿ ಕಾಲು ತೊಳೆದು ನೀರು ಕುಡಿತೀವಲ್ಲ, ಇದೊಂದು ಮೌಢ್ಯತೆಯ ಪರಮಾವಧಿ. ಇದಕ್ಕೆ ಧಿಕ್ಕಾರ ಇರಲಿ. ಯಾರ್ಯಾರು ಇದು ಸರಿ ಅಂತ ಹೇಳೋರು, ನೀವು ಮಾತಾಡ್ತಾ ಇರೋ ತಪ್ಪು ಅಂತ ಹೇಳೋದಾದ್ರೆ ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಮಾಡಿ. ಖಂಡಿತ ಬನ್ನಿ, ಪ್ರಕೃತಿಯಲ್ಲಿ ದೊರೆಯುವ ನೀರನ್ನ ಶುದ್ಧೀಕರಣ ಮಾಡಿ ಕುಡಿಯುವಂತ ಕಾಲ ಬಂದ್ಬಿಟ್ಟಿದೆ ಜನಸಂಖ್ಯೆಯ ಸ್ಫೋಟದ ಮೇಲೆ. ಈಗ ಅದರಲ್ಲೂ ಕೂಡ ಆ ನೀರನ್ನು ಇನ್ನೂ ಕಾಲು ತೊಳೆದು ಏನೋ ಪಾವನ ಆಗುತ್ತೆ ಅಂತ ಹೇಳಿ ಆ ನೀರನ್ನ ಕುಡಿದ್ರೆ ಪಾವನ ಆಗುತ್ತೆ ಅಂತ ನಂಬ್ತೀವಲ್ಲ, ಇದು ಮೂರ್ಖತನದ ಪರಮಾವಧಿಯಲ್ಲಿ ಇನ್ನೇನಿದೆ? ಇದು ಯಾವುದೇ ಧರ್ಮದಲ್ಲಿ ಮಾಡಿದ್ರು ಅದಕ್ಕೆ ಧಿಕ್ಕಾರನೇ. ಯಾವ ಧರ್ಮದಲ್ಲಿ ಮೌಢ್ಯ ಇಲ್ಲ ರೀ. ಈ ಜಗತ್ತಲ್ಲಿರುವಂತಹ ಎಲ್ಲಾ ಧರ್ಮದಲ್ಲೂ ಕೂಡ ಒಂದಿಷ್ಟು ನಂಬಿಕೆ ಇದೆ, ಒಂದಿಷ್ಟು ಮೌಢ್ಯತೆ ಇದೆ. ಆ ಮೌಢ್ಯತೆ ಯಾವುದೇ ಧರ್ಮ ಮಾಡಲಿ, ಮುಸ್ಲಿಮ್ಸ್ ಮಾಡಲಿ, ಕ್ರಿಶ್ಚಿಯನ್ ಮಾಡಲಿ, ಬೌದ್ಧರು ಮಾಡಲಿ, ಜೈನ್ ಮಾಡಲಿ, ಹಿಂದೂಗಳು ಮಾಡಲಿ, ಆ ಮೌಢ್ಯತೆಯ ಹಿಂದೆ ಇರುವಂತ ಒಂದಿಷ್ಟು ವೈಜ್ಞಾನಿಕತೆಯ ತಿರುಳನ್ನ ಗೊತ್ತಿರುವಷ್ಟು ನಿಮ್ಮ ಮುಂದೆ ಇಡೋವಂಥದ್ದು ನನ್ನ ಕೆಲಸ ಅಷ್ಟೇ. ನಾನು ಪದೇ ಪದೇ ಹೇಳ್ತೇನೆ, ಯಾವುದೇ ಧರ್ಮದ ವಿರೋಧಿ ಅಲ್ಲ. ಯಾಕ್ರಿ ವಿರೋಧಿ ಆಗ್ಬೇಕು? ವಿರೋಧಿ ಆಗೋದ್ರಿಂದ ಏನ್ರಿ ಪ್ರಯೋಜನ? ಇಲ್ಲ. ಅಂದ್ರೆ ಕೆಲವಷ್ಟೇ 1-2% ಮೆಂಬರ್ ವಿರೋಧಿ 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 ತಾಕತ್ತಿದ್ರೆ ಇನ್ನೆಂಥದ್ದು ಏನೇನೋ ಹೇಳ್ತಾರೆ. ಹೇಳುವವನಷ್ಟೇ ವಿರೋಧಿಯಾಗಿ ಕಾಣಿಸುತ್ತೆ, ಇನ್ಯಾರಿಗೂ ಕಾಣಿಸಲ್ಲ. ಒಂದಿಷ್ಟು ತಿರುಳನ್ನ ಸತ್ಯದ ಅನಾವರಣ ಮಾಡ್ತಾ ಇದೀವಿ. ನಂಬಿದ್ರೆ ನಂಬಿ, ಅಳವಡಿಸ್ಕೊಂಡ್ರೆ ಅಳವಡಿಸ್ಕೊಳ್ಳಿ, ಬಿಟ್ರೆ ಬಿಡಿ. ಅವತ್ತು ಬಸವಣ್ಣ ಇದ್ರು, ಬುದ್ಧ ಇದ್ರು, ಅಂಬೇಡ್ಕರ್ ಇದ್ರು, ಇವತ್ತು ಅಂತಾರೆ ಎಷ್ಟೋ ಜನ ಇದ್ದಾರೆ. ಆದ್ರೆ ಅವತ್ತು ಕಾಲ ಇದೆ, ಇವತ್ತು ಕಾಲ ಇದೆ, ಮುಂದೆನೂ ಇದೆ. ನಾನು ಅನ್ಕೊಂಡಿದ್ದು ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳೆದಂತೆಲ್ಲ ಒಂದಿಷ್ಟು ಮೌಢ್ಯತೆ ಕಡಿಮೆ ಆಗುತ್ತೆ ಅಂತ. ಇಲ್ಲ, ಅಲ್ಲೆಲ್ಲ ಒಂದಿಷ್ಟು ಮೌಢ್ಯತೆ ಆ ಹಳ್ಳಿಗೆ, ಆ ಮನೆಗಷ್ಟೇ ಸೀಮಿತ ಆಗ್ತಿತ್ತು. ಯಾವುದೇ ಮಾಧ್ಯಮಗಳಿರ್ಲಿಲ್ಲ, ಬಾಯಿಂದ ಬಾಯಿಗೆ ಮಾತ್ರ ಪ್ರಚಾರ ಆಗ್ತಿತ್ತು. ಈಗ ಹಂಗಲ್ಲ, ಅಲ್ಲೊಂದು ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಆಗ್ಬಿಡ್ತಾನೆ ಪವಾಡ ಪುರುಷ. ಇದಕ್ಕಿದ್ದಂಗೆ ದೇವರ ಪ್ರತ್ಯಕ್ಷ, ಇದಕ್ಕಿದ್ದಂಗೆ ಪವಾಡಗಳ ಪ್ರತ್ಯಕ್ಷ. ನಮ್ಮಲ್ಲೊಬ್ಬ ವ್ಯಕ್ತಿ ಸಿಂಪಲ್ ಆಗಿ ಹೇಳ್ತೇನೆ,
ಏನೇನೋ ವ್ಯಾಪಾರ ಮಾಡ್ದ, ಕೂಲಿ ಮಾಡಕ್ ಹೋದ, ಇನ್ನೇನೋ ಅಂಗಡಿ ಇಟ್ಟ. ಯಾವುದ್ರಿಂದಲೂ ಅವನಿಗೆ ಬೆಳಕರೆ ಅಷ್ಟು ಶ್ರೀಮಂತ ಆಗ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನನ್ ಜೊತೆ ಇದ್ದನು, ಅಪ್ಪಾಜಿ ಅಪ್ಪಾಜಿ ಅಂತ ಹೇಳ್ತಿದ್ದನು. ತಕ್ಷಣ ಹೋದ, ಅಲ್ಲಿ ಯಾರೋ ಒಬ್ರು ಜಮೀನಿತ್ತು, ಅಲ್ಲೊಂದು ಕಲ್ಲಿಟ್ಟ, ಅಲ್ಲೇನೋ ಪವಾಡ ನಡೆಯುತ್ತೆ ಅಂದ. ಈಗ ಜನ ಮರಳೋ ಜಾತ್ರೆ ಮರಳೋ ಶಂಭುಲಿಂಗ ಅಂತ ಮಾಡ್ಕೊಂಡಿದ್ದಾನೆ. ಆ ವ್ಯಕ್ತಿಗೆ ಈಗ ನಾವು ಸ್ವಾಮೀಜಿ ಅಂತ ಕರೆಯೋದು, ಬಾರೋ ಅಂತಿದ್ದನು ಸ್ವಾಮೀಜಿ ಅಂತ. ಎಷ್ಟು ಮೌಢ್ಯತೆ ಇದೆ ನೋಡಿ. ಅದೇ ರೀತಿ ಈ ಧರ್ಮದಲ್ಲಿ ಈಗ ನೋಡಿದ್ರಲ್ಲ, ಮೌಢ್ಯತೆ ಇದೆ. ಯಾರೇ ಮಾಡಿದ್ರು ಧಿಕ್ಕಾರನು. ಬಿಟ್ಟು ಹೊರ ಬನ್ನಿ. ಮೌಢ್ಯತೆಯ ಈ ತರದ ಘಟನೆಗಳಿಂದ ಇದು ನಡಿಬಾರ್ದು. ನಮಸ್ಕಾರ. ಇನ್ನೇನ್ ನಿದ್ದೆ ಬರಬೇಕು ಅನ್ನೋದಕ್ಕಿಂತ ಮುಂಚಿತವಾಗಿ ನನ್ನ ಮಂಚ ಅಳ್ಳಾಡುತ್ತೆ ಸರ್. 1-2 ಸೆಕೆಂಡ್ ಆ ಕಡೆ ಈ ಕಡೆ ನೋಡಿದೆ ಏನಾರ ಇದೆಯಾ ಅಂತ. ಹಾಗೆ ಮಲ್ಕೊಳ್ತೆ. ಮಂಚ ಹಿಂದೆ ಮುಂದೆ ತಳ್ದಂಗಾಯ್ತು. 1 ಸೆಕೆಂಡ್ ಅಲ್ಲಿ ನೋಡ್ತಾ ಇದ್ದಾಗೆ ಪಾತ್ರೆಗಳು ಹಾಗೆ ಬಿದ್ದ್ಬಿಡ್ತವೆ. ಅಲ್ಲೇ ನನಗೆ ಭಯ ಪ್ರಾರಂಭ ಆಗುತ್ತೆ. ಫಾರಿನ್ ಅಲ್ಲಿ ವರ್ಕ್ ಮಾಡ್ಬೇಕು ಅಂತಾನೆ ಹುಡುಕ್ತಾ ಇರ್ತಾರೆ. ಫುಡ್ ಇಂಡಸ್ಟ್ರಿಯಲ್ಲಿ ಕೆಲಸ ಸಿಕ್ತು, ಅದಾದ್ಮೇಲೆ ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಸಿಕ್ತು. ಹೊರ ದೇಶದಲ್ಲಿನ ಹೈ ಸ್ಯಾಲರಿ ಜಾಬ್ಗಳ ಆಸೆಗೆ ಏಜೆಂಟ್ಗಳ ಮೂಲಕ ಬೇರೆ ದೇಶಕ್ಕೆ ಹೋಗಿ ಅಲ್ಲಿನ ಟ್ರ್ಯಾಪ್ ನಲ್ಲಿ ಸಿಲುಕಿ ಹಾಕಿಕೊಂಡು ಜೀತದಾಳಾಗಿ ಕೆಲಸ ಮಾಡುವ ಹ್ಯೂಮನ್ ಟ್ರಾಫಿಕಿಂಗ್ ನ ಕರಾಳ ಸತ್ಯ ಘಟನೆ ಹೊರಗೆ ಬಂದಿದೆ. अंदर से कोई बाहर ना जा सके. ಗೇಣು ಹೊಟ್ಟೆಗಾಗಿ ಮಾರು ಬಟ್ಟೆಗಾಗಿ ಅಂತ ಹೇಳ್ತಾರೆ. ಒಂದಿಷ್ಟು ತಿನ್ಲಿಕ್ಕೆ ಬದುಕ್ಲಿಕ್ಕೆ ಎಷ್ಟೊಂದು ಕಷ್ಟ ಬೀಳ್ತೀವಿ. ಸೊ ಇಂಡಿಯಾದಲ್ಲಿ ಸ್ಯಾಲ್ರಿ ಕಮ್ಮಿ ಅನ್ನೋದು ಎಲ್ರಿಗೂ ಗೊತ್ತು. ಟ್ಯಾಕ್ಸ್ ಕಟ್ಟಬೇಕು, ಸ್ಯಾಲ್ರಿ ಕಮ್ಮಿ. ಸೊ ಅದಕ್ಕೋಸ್ಕರ ನಾವು ಫಾರಿನ್ ಅಂತ ಕೂತಿರ್ತೀವಲ್ವಾ. ಏನು ಬೆಳಗದ್ರೆ ದಿನ ಬೆಳಗಾದ್ರೆ ನಾನು ಏನೆಲ್ಲ ಶ್ರೀಮಂತನಾಗ್ಬೋದು ಅಂತ ಹೇಳಿ ಹೆಬ್ಬಯಕೆಯನ್ನ ಇಟ್ಕೊಂಡನು. ಇವರು ಆ ಏಜೆಂಟ್ ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಹಿಂಗಿಂಗ್ ಕೆಲಸ ಇದೆ, ನೀವು ಹುಡುಗರನ್ನ ಕಳಿಸ್ಕೊಡ್ತೀರಾ ಅಂತ ಅವರಿಗೂ ಸುಳ್ಳು ಹೇಳಿರ್ತಾರೆ. ಒಳ್ಳೊಳ್ಳೆ ಕೆಲಸ ಇದೆ ಅಂತ ಏಜೆಂಟ್ ಗಳಿಗೂ, ಜೆನ್ಯೂನ್ ಏಜೆಂಟ್ ಗಳಿಗೂ. ನಾನು ಈ ಕತೆ ಅಲ್ಲ, ನೈಜತೆ ಹೇಳ್ಬೇಕು. ಜೈಲಲ್ಲಿ ಐಷಾರಾಮಿಯಾಗಿ ಇರ್ಬೇಕು ಅಂತ ಸವಲತ್ತುಗಳು ಕೊಡೋದೇ ಆಗಿದ್ರೆ ಅವನ್ನ ಯಾಕ್ರಿ ಜೈಲಲ್ಲಿ ಇರಿಸ್ಬೇಕು? ಮನೆನೇ ಇರಿಸಿ ಸಾಕು. ಪೊಲೀಸ್ನವರು ಕಳ್ಳನ್ನ ಹಿಡಿಯೋದ್ರಲ್ಲಿ ಅರ್ಥ ಇಲ್ಲ. ಜೈಲು ಆ ಸಿಬ್ಬಂದಿಗಳು ಅಷ್ಟು ಕಷ್ಟ ಬೀಳೋದು ಅರ್ಥ ಇಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಉಮೇಶ್ ರೆಡ್ಡಿ ಹಾಗೂ ISI ಉಗ್ರರು ಸೇರಿದಂತೆ ನಾನಾ ಕೈದಿಗಳಿಗೆ ಐಷಾರಾಮಿ ಸೌಲಭ್ಯ. ಪರಪ್ಪನ ಅಗ್ರಹಾರ ಜೈಲಿನಿಂದ ಮತ್ತೊಂದು ವಿಡಿಯೋ ಇತ್ತೀಚೆಗೆ ವೈರಲ್ ಆಗಿತ್ತು. ಖೈದಿಗಳು ಸ್ಮಾರ್ಟ್ ಫೋನ್ ಬಳಸುತ್ತಿರುವುದು, ಟಿವಿ ನೋಡುತ್ತಾ ಕಾಲ ಕಳೆಯುತ್ತಿರುವುದು, ಹುಟ್ಟು ಹಬ್ಬವನ್ನ ಆಚರಿಸುತ್ತಿರುವುದು, ರಾಜಾತಿಥ್ಯ ಅನುಭವಿಸುತ್ತಿರುವುದು ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಸೆನ್ಸೇಷನ್ ಅನ್ನೇ ಸೃಷ್ಟಿ ಮಾಡಿತ್ತು.